ಅಶೋಕ್ ಸರ್, ಒಂದು ನಿಮಿಷ ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗ್ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ ಕಾನ್ಸ್ಟಿಟ್ಯೂನ್ಸಿ ಹೆಂಗಿದೆ ಅದೇ ಮಾಡಿ ನಮಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೆರಿಕ ಬೇಡ. ನಿಮ್ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂತ ಹೇಳಿ ನಮಗ್ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು ನಟರಾಜ್ ಗೌಡ್ರಿಗೆ ಪ್ಯೂರ್ ಒಂದ್ ನಿಮಿಷ ಕೊಟ್ಬಿಡೋಣ. ನಟರಾಜ್ ಗೌಡ್ರೆ, ಮತ್ತೊಂದ್ಸತಿ ಜನ್ಸಿ ಟರ್ಮ್ ಅಲ್ಲೇ ಹೇಳ್ತೀನಿ, POV ಅಂತಾರೆ. ಅಂದ್ರೆ ಇಲ್ಲಿ ಗಮನಾರ್ಹ ಸಂಗತಿ ಏನು ಅಂತಂದ್ರೆ, ನೀವು ಮುಖ್ಯಮಂತ್ರಿ ಆಗಕ್ ನಿಮ್ ಕ್ಷೇತ್ರಗಳನ್ನು ಉದ್ಧಾರ ಮಾಡ್ಕೊಳ್ತಿದ್ದೀರಪ್ಪ. ಈ ಮುಖ್ಯಮಂತ್ರಿ ಕುರ್ಚಿ ಕಾನ್ಸಂಟ್ರೇಷನ್ ಬಿಟ್ಟು ನಮ್ ಕ್ಷೇತ್ರನು ಉದ್ಧಾರ ಮಾಡಿ, ಅಧಿಕಾರ ಲಾಲಸೆಯನ್ನ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಹೇಳ್ದಂಗಿದೆ ಖರ್ಗೆ ಅವ್ರು. ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲ ಅಂದ್ರೆ ಏನ್ ಹೇಳಿದ್ರೆ ಆತರ ಅಲ್ಲ. ಯಾಕಂದ್ರೆ ನೋಡಿ, 5,000 ಕೋಟಿ ಕಲ್ಯಾಣ ಕರ್ನಾಟಕ ನಿಗಮಕ್ಕೆ ಕೊಟ್ಟು ಅಲ್ಲಿ ಅಭಿವೃದ್ಧಿ ಹೆಚ್ಚಾಗ್ತಾ ಇದೆ. ಇದು ಯಾಕಂದ್ರೆ 371J ಬಂದಿದೆ, ಅವಕಾಶ ಬಂದಿರೋದು ಅದಕ್ಕೆ. ಒಂದ್ ನಿಮಿಷ, ಯಾಕಂದ್ರೆ ನಿಮ್ದೇ ಪಕ್ಷ 1,500 ಕೋಟಿ ರೂಪಾಯಿ ಅಲ್ಲಿ ಕಾಮಗಾರಿ ಶಂಕುಸ್ಥಾಪನೆ ಮಾಡಿದಾಗ ಅಷ್ಟು ಹಣವನ್ನ ನಾವು ಇಲ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರಗಳಿಗೆ ಅಷ್ಟು ಹಣವನ್ನು ಬಿಡುಗಡೆ ಮಾಡಿಲ್ಲ, ಎಲ್ಲೂ ಮಾಡಕ್ ಸಾಧ್ಯ ಆಗಿಲ್ಲ ಯಾವ ಜಿಲ್ಲೆಗಳಿಗೂ. ಆದ್ರೆ ಖರ್ಗೆ ಸಾಹೇಬ್ ಹೇಳಿದೇನು, ನೀವು ಮೈಸೂರು ಮತ್ತೆ ಕನಕಪುರ, ಯಾಕಂದ್ರೆ ಹಳೆ ಮೈಸೂರು ಭಾಗ ಕಾವೇರಿ ಬೇಸಿನ್ ಭಾಗದಲ್ಲಿ ಮುಂಚೆಯಿಂದ ರಾಜ ಮಹಾರಾಜರ ಕಾಲದಿಂದನೂ ಕೂಡ ಐತಿಹಾಸಿಕವಾಗಿ ಇದು ಅಭಿವೃದ್ಧಿ ಆಗಿರ್ತಕ್ಕಂಥ ಜಿಲ್ಲೆಗಳಿವು, ತಾಲೂಕುಗಳು. ಕಲಬುರಗಿ ಆಗ್ಬಹುದು ಅಥವಾ ಕಲ್ಯಾಣ ಕರ್ನಾಟಕ ನಿಜಾಮರ ಆಳ್ವಿಕೆಗೆ ಒಳಪಟ್ಟದ್ದು 1947 ನಂತರ, ಸ್ವತಂತ್ರ ನಂತರ ಇವಾಗ ಅಭಿವೃದ್ಧಿ ಆಗ್ತಾ ಇದೆ. ಅದು 370 ಆಯ್ತು. ನಿಜಾಮ ಬಿಟ್ಕೊಟ್ಟಿರಲಿಲ್ಲ, ಡಿಬೇಟ್ ಮಾಡೋಣ. ಸಿದ್ದರಾಮಯ್ಯ ಅವರಿಗಿರೋ ಬೇಸರ, ಅವರಿಗಿರೋ ಬೇಸರ. ಯುವರ್ ಪಾಯಿಂಟ್ ಟೇಕನ್. ಬಟ್ ಖರ್ಗೆ ಅವ್ರ ಮನಸ್ಸಲ್ಲಿರೋ ಬೇಸರ ಏನಂತಂದ್ರೆ, ಘಟಾನುಘಟಿ ನಾಯಕರಾದ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಅಭಿವೃದ್ಧಿ ಕಡೆ ಫೋಕಸ್ ಕಮ್ಮಿ ಮಾಡ್ಕೊಂಡಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರಾದಂತ ನಟರಾಜ್ ಗೌಡ್ರು ಹೇಳಿದ್ರು, ಬಿಜೆಪಿಯವರು ಅಭಿವೃದ್ಧಿ ಮಾಡಕ್ ಬಿಡ್ಲಿಲ್ಲ ಅಂತ. 1949ರಿಂದ ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು ಕಾಂಗ್ರೆಸ್ನವರು ದೇಶನ, ರಾಜ್ಯನ ಅನ್ನೋದು ಅವ್ರು ಒಂದ್ಸತಿ ಸ್ಪಷ್ಟಪಡಿಸ್ಕೊಳ್ಳಿ, ಅವ್ರ ಆತ್ಮಕ್ಕೆ ಸ್ಪಷ್ಟಪಡಿಸ್ಕೊಳ್ಳಿ. ಯಾಕೆಂದ್ರೆ ಒಂದ್ ನಿಮಿಷ ಸರ್, ಇಲ್ಲ ಕೈ ಮುಗಿದ್ ಬಿಡ್ತೀವಿ ಸರ್. ನಿಮ್ದು ಅಧಿಕಾರ ಇದೆ. ಏನ್ ಸರ್, ಈಗ ನಾನೇನಾದ್ರು ಅಭಿವೃದ್ಧಿ ರಾಜುಗೌಡ್ರು ಒಂದ್ ನಿಮಿಷ ಮಾತಾಡಿ. ನೋಡಿ, 70 ವರ್ಷ ಕಾಂಗ್ರೆಸ್ನವ್ರು ಆಡಳಿತ ಮಾಡಿದ್ರು, ಅದಕ್ಕೆ ಈ ರಾಜ್ಯ ಸುಭಕ್ಷವಾಗಿದೆ. ನೋಡಿ ಪಾಪ ಖರ್ಗೆ ಅವ್ರು ಅಳ್ತಾ ಇದಾರ್ರಿ. ಅವ್ರಿಗೆ ಎಂತ ದುರಂತ ಪರಿಸ್ಥಿತಿ ರೀ. ಒಬ್ಬ ರಾಷ್ಟ್ರೀಯ ನಾಯಕ, ಒಬ್ಬ ರಾಜ್ಯದ ನಾಯಕ ಅವ್ರ ಕ್ಷೇತ್ರಕ್ಕೆ ಬರ್ತೀನಿ ಅಂದ್ರೆ ಅದನ್ನ ತಡ್ಕೊಳಕ್ಕೂ ಆಗ್ತಾ ಇಲ್ಲ. ಒಂದ್ ಕಡೆ ಉರಿ ಆಗಿದ್ಯಾ ಗೊತ್ತಾಗ್ತಾ ಇಲ್ಲ, ಇನ್ನೊಂದ್ ಕಡೆ ನೋವಾಗಿದ್ಯಾ ಗೊತ್ತಾಗ್ತಾ ಇಲ್ಲ, ಬೇಜಾರಾಗಿದ್ಯಾ ಗೊತ್ತಾಗ್ತಾ ಇಲ್ಲ. ಖರ್ಗೆ ಅವರಂತ ರಾಷ್ಟ್ರ ಮಟ್ಟದ ಲೀಡರು ಪಾಪ DK ಶಿವಕುಮಾರ್, ನಾನು ಅಲ್ಲಿಗೆ ಬರ್ತೀನಿ, ದಯವಿಟ್ಟು ಬೇಡ್ರಪ್ಪ, ನಿಮ್ ಮೈಸೂರು ಭಾಗಕ್ಕೆ ಮಾಡ್ರು ಅಭಿವೃದ್ಧಿ. ನೋಡಿ, ಮೈಸೂರು ಮಹಾರಾಜರು ಕೊಟ್ಟಂತ ಕೊಡುಗೆಗಳನ್ನ ಇವ್ರ ಕೈ ಕೊಡಕ್ಕಾಗ್ತಾ ಇಲ್ಲ. ಅದೇ ಕೊಡಕ್ಕಾಗ್ತಾ ಇಲ್ಲ. ನೋಡ್ರಿ, ಅವತ್ತು ಅವ್ರ ಮನೆ ಒಡವೆ ಒತ್ತೆ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಇವತ್ತು ಮಾತೆತ್ತರೆ ನಾವು ದೊಡ್ಡ ಬಜೆಟ್ ಮಾಡ್ತಾ ಇದೀವಿ, 4,60,000 ಕೋಟಿ ಬಜೆಟ್. ಅಲ್ಲಲ್ಲ, ಜಮೀನ್ ಕೊಟ್ಟವರೇ ಟಿಪ್ಪು ಸುಲ್ತಾನ್. ಆಯ್ತು ಸ್ವಾಮಿ, ಕೋಟಿ ಬಜೆಟ್ ಕರ್ನಾಟಕ ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ. ಅಶೋಕ್ ಗೌಡ್ರು ಕರೆಕ್ಟ್ ಲೆಕ್ಕ ಕೊಡ್ತಿದ್ರು. ಈಗ ಸಾಲು ಸಾಲು ಚುನಾವಣೆಗಳು ಬರ್ತಾ ಇದೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ರಿಸ್ಕ್ ತೆಗೆದುಕೊಳ್ಳುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಪ್ರಶ್ನೆ ಇದೆ. ಆದ್ರೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯೋ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರು ಇದ್ದಾರಾ ಅನ್ನೋದು ಇದೆ. ಇದೆಲ್ಲದರ ನಡುವೆ ಬಹಳ ಗಂಭೀರವಾದ ವಿಚಾರ ಅಂದ್ರೆ, ರಾಜ್ಯದ ಜನರಿಗೆ ಒಂದು ಸ್ಪಷ್ಟ ಉತ್ತರ ಬೇಕು. ನಟರಾಜ್ ಗೌಡ್ರ ಪ್ರಕಾರ ಬೇಕಿಲ್ಲ ಅಂತ ಇರಬಹುದೇನೋ, ಬಟ್ ರಾಜ್ಯದ ಜನರಿಗೆ ಉತ್ತರ ಬೇಕು.
ಫುಲ್ ಟರ್ಮ್ ಸಿಎಂ ಇರ್ತಾರ, ಈ ಗೊಂದಲ ಮುಂದುವರಿಯುತ್ತಾ, ಅಧಿಕಾರ ಹಸ್ತಾಂತರ ಆಗ್ಬಿಡುತ್ತಾ ಅಂತ ಇದಕ್ಕೆ ಉತ್ತರ ಸಿಗ್ಲೇಬೇಕು ಸರ್. ಫುಲ್ ಟರ್ಮ್ ಸಿಎಂ ಇರ್ತಾರ ಅನ್ನೋದು ಸ್ಪಷ್ಟತೆ ಬೇಕು. ಯಾಕೆ ಬೇಕಾಗುತ್ತೆ ಕರ್ನಾಟಕ ಜನತೆಗೆ ಅಂದ್ರೆ, ಮಾತಾಡ್ತೇನೆ ಮುಗಿಸ್ತೇನೆ ನಾನು. ಆ ಸಂಶಯ ಇರೋದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆ ಈ ಸಂಶಯ ಯಾಕೆ ನಿವಾರಣೆ ಮಾಡಬೇಕಾಗುತ್ತೆ ಅಂದ್ರೆ, ನಾವು ಆ ಚರ್ಚೆ ಮುಗಿದಾದ ಮೇಲೆ ತಾನೇ ನಾವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದು. ಈಗ ಎರಡೇ ಚರ್ಚೆ ನಡೀತಾ ಇದೆ. 2.5 ವರ್ಷದಲ್ಲಿ ಕರ್ನಾಟಕ ನಡೀತಾ ಎರಡೇ ಚರ್ಚೆ, ಅಧಿಕಾರ ಹಸ್ತಾಂತರ ಅಹಿಂದ. ಓನ್ಲಿ 2 ಟಾಪಿಕ್ಸ್. ಒಂದು ಪ್ರಾಜೆಕ್ಟ್ ಇಲ್ಲ, ಒಂದು ಯೋಜನೆ ಇಲ್ಲ, ಮತ್ತೊಂದಿಲ್ಲ, ಎಕಾನಮಿ ಇಲ್ಲ, ವರ್ಕ್ ಎಂಪ್ಲಾಯಬಿಲಿಟಿ ಇಲ್ಲ, ಇಂಡಸ್ಟ್ರಿ ಇಲ್ಲ, ಮತ್ತೊಂದಿಲ್ಲ. ಹೈದರಾಬಾದ್ ಕರ್ನಾಟಕಕ್ಕೆ 5,000 ಕೋಟಿ ಅಂತ ಹೇಳಿದ್ರಲ್ಲ, ಬೆಂಗಳೂರಲ್ಲಿ ನಾಳೆ ಹೂಳೆತ್ತುವ ಒಂದು ಕಾಂಟ್ರಾಕ್ಟ್ ಕರೆದ್ಬಿಟ್ರೆ ಅದಕ್ಕೆ ಒಂದು 4,000 ಕೋಟಿ ಅದಕ್ಕೆ ಖರ್ಚಾಗುತ್ತೆ. ಇಲ್ಲಿ ವಾಟ್ ಈಸ್ ದ ಕಂಪ್ಯಾರಿಸನ್ ಯು ಆರ್ ಡೂಯಿಂಗ್? ನೀವು ಅದೇ ಖರ್ಗೆ ಅವರು ಹೇಳಿದ್ದು, ನೀವು ಬೆಂಗಳೂರು ಮೈಸೂರು ಕೊಟ್ಟಂತ ಪ್ರಾಮುಖ್ಯತೆಯನ್ನ ಪ್ಲಾನ್ ಸ್ಟೇಜ್ ಅಲ್ಲಿ, ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಕೊಡಬೇಕು ಅಂತ. ನೀವು ಬೆಂಗಳೂರಿನ ಬಜೆಟ್ 12,500-13,000 ಕೋಟಿ ಬೆಂಗಳೂರಿನ ಬಜೆಟ್. ಹೈದರಾಬಾದ್ ಕರ್ನಾಟಕ ಇಡೀ ಬೋರ್ಡ್, ಹೈದರಾಬಾದ್ ಕರ್ನಾಟಕ ಬೋರ್ಡ್ ಅಂದ್ರೆ ಒಂದು ಜಿಲ್ಲೆ ಅಲ್ಲ, 4-5 ಜಿಲ್ಲೆಗಳು ಸೇರಿಕೊಂಡು ಎಷ್ಟು ಬಜೆಟ್ ಇದೆ? 7 ಜಿಲ್ಲೆ ಅದು. 7 ಜಿಲ್ಲೆ ಎಷ್ಟು ಬಜೆಟ್ ಇದೆ? ಇಲ್ಲಿ 1.5 ಕೋಟಿ ಪಾಪ್ಯುಲೇಷನ್ ಇದೆ ಬೆಂಗಳೂರು. ನಾಪ್ಕಲ್ಲಿ ತಮಗೆ 1.5 ಕೋಟಿ ಪಾಪ್ಯುಲೇಷನ್ ಇದೆ. ಅದಕ್ಕೆ ಆಗಿರೋದು ಅದು. ಅಲ್ಲಿ ನೀವು ಸರಿಯಾಗಿ ಅಭಿವೃದ್ಧಿ ಮಾಡಿದ್ರೆ ಅಲ್ಲಿಂದ ಇಲ್ಲಿ ವಲಸೆ ಬರ್ತಿರ್ಲಿಲ್ಲ ಜನ. ಇದನ್ನ ನಿಮ್ಮ ಪ್ರಧಾನಮಂತ್ರಿಗಳು ಈಗ ಈ ಮಾತನ್ನು ಹೇಳಿದ್ದು ಮನಮೋಹನ್ ಸಿಂಗ್ ಅವರು. ಯೋಜನೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಕೋಟಿ ಹೋಗುತ್ತೆ. ನಟರಾಜ್ ಗೌಡರು 371J ಅಂತ ಹೇಳ್ತಾರೆ. 1973ನಲ್ಲಿ ಮೊದಲ ಬಾರಿ 72 ಮೊದಲ ಬಾರಿ MLA ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಧರಮ್ ಸಿಂಗ್ ಅವರಿಗೆ ಮರ್ತೇ ಬಿಡ್ತಾರೆ. ಅದನ್ನ ತಂದಿದ್ದೇನೆ ವೈದ್ಯನಾಥ್ ಪಾಟೀಲ್ ಅದಕ್ಕೋಸ್ಕರ ಹೋರಾಟ ಮಾಡಿ, ಅದಕ್ಕೋಸ್ಕರವಾಗಿ ಎಲ್ಲಾ ಪಕ್ಷದ ನಾಯಕರುಗಳನ್ನು ಸಭೆ ಕರ್ಕೊಂಡೋಗಿ, ಅದು ಮುಖ್ಯ ಪ್ರಧಾನಮಂತ್ರಿಗಳ ಹತ್ರ ಮಾತಾಡ್ಕೊಂಡ್ಬಂದು ಪಾಸ್ ಮಾಡಿಸಿದಂತ ವೈದ್ಯನಾಥ್ ಪಾಟೀಲ್ ಅವ್ನು ಒಂದು ದಿವಸ ನೆನ್ಸ್ಕೊಳ್ಳಲ್ಲ. ಇದು ಕಾಂಗ್ರೆಸ್ ಪಾರ್ಟಿಯ ಕಲ್ಚರ್. ಇಷ್ಟೇ ನಾನು ಮಾತಾಡ್ತಿರೋದು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತು ಆಗ್ಬೇಕಾಗಿರ್ತಕ್ಕಂಥ ಆತ್ಮಾವಲೋಕನ, ಆಡಳಿತ ಕುಸಿಲಿಕ್ಕೆ ನಿಮ್ಮದಿರ್ತಕ್ಕಂಥ ಆತ್ಮಾವಲೋಕನ ಆದ್ರೆ ಮಾತ್ರ ರಾಜ್ಯದ ಕನ್ನಡಿಗರಿಗೆ ನ್ಯಾಯ ಸಿಗೋದು. ನನಗೆ ಸಮಯ ಇದೆ. ರಾಜಕೀಯದಲ್ಲಿ ಗುಟ್ಟು ಬಹಳ ಹೊತ್ತು ಗುಟ್ಟಾಗಿ ಉಳಿಯೋದಿಲ್ಲ ಸರ್. ನಾಳೆ ಇಷ್ಟೊತ್ತಿಗೆ ಬಹುಶಃ ಯಾರಿಗೆ ಏನ್ ಸಂದೇಶ ಕೊಟ್ಟೋದ್ರು ರಾಹುಲ್ ಗಾಂಧಿ ಅಂತ ಹೇಳಿ ನಿಮ್ಮದೇ ಪಕ್ಷದ ಸೋರ್ಸ್ ಗಳಿಂದ ನಮಗೆ ಮಾಹಿತಿ ಬರುತ್ತೆ. ನೋಡೋಣ, ಚರ್ಚೆ ಮಾಡೋಕೆ ಅರ್ಹವಾದಷ್ಟು ಮಾಹಿತಿ ನಮಗೆ ಸಿಕ್ಕಿದ್ರೆ ಮತ್ತೆ ಚರ್ಚೆ ಮಾಡೋಣ. ಬಟ್ ಈ ಸಂಕ್ರಾಂತಿ ನಂತರದಲ್ಲಾದ್ರೂ DK ಶಿವಕುಮಾರ್ ಅವರಿಗೆ ಈ ಪ್ರಾರ್ಥನೆನೋ ಅಥವಾ ಪ್ರತಿಫಲ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ಜನ ಕೂಡ, ನೀವು ಕನ್ಫ್ಯೂಷನ್ ಇಲ್ಲ ಜನರಲ್ಲಿ ಅಂದ್ರಲ್ಲ, ನಮ್ಮ ವೋಟರ್ಸ್ ನೋಡಿ ಸರ್, ಅವ್ರು ವೋಟ್ ಹಾಕಿರೋದು 42% ಜನ ಹೇಳ್ತಿದ್ದಾರೆ DK ಶಿವಕುಮಾರ್ ಅವರಿಗೆ ಫಲ ಸಿಗಬಹುದು ಅಂತ ಹೇಳಿ, 51% ಜನ ಇಲ್ಲ ಅಂತ ಹೇಳ್ತಿದ್ದಾರೆ. ಜನರಿಗೂ ಗೊಂದಲ ಇದೆ. ನಿಮ್ ಪಕ್ಷದಿಂದ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಬಿಟ್ರೆ ಹೈಕಮಾಂಡ್ ಅನ್ಕೊಂಡು ನಾಳೆ ಹಬ್ಬ ಆರಾಮಾಗಿ ಮಾಡ್ತಾರೆ ಸರ್. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇನೆ. ಥ್ಯಾಂಕ್ ಯು, ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.